ಮೂರೆರಡು ಜನರುತ್ತಮ ವಿವಸ್ವಾನ್ ವರುಣ ಶಕ್ರವುರು ಕ್ರಮ ಪರ್ಜನ್ಯ ಮಿತ್ರಾಕ್ಷ ಮರುತನಾವೇಶಯುತ ಪಾಂಡುವು ಪಾರವಹನೆಂದೆನಿಸುವನು ಕೇಸರಿ ಮೃಗಪಥಂ ಪಾತಿ ಶ್ವೇತತ್ರಯರು ಮರುದಂಶ ಹಿಂದೆ ಆ ದ್ವಾದಶಾದಿತ್ಯರ ಬಗ್ಗೆ ಹೇಳ್ತಾ ಇದ್ರು. 12 ಜನ ಆದಿತ್ಯರ ಹೆಸರು ಹೇಳಿ ಅವರ ಒಂದು ಅವತಾರಗಳ ಬಗ್ಗೆ ತಾವು ಹೇಳ್ತಾ ಇದ್ರು. ಈ 12 ಜನರಲ್ಲಿ 2+10 ಸೂರ್ಯರುಳು, 2+10 ಅಂದರೆ 12. ಆ 12 ಸೂರ್ಯರಲ್ಲಿ 12 ಆದಿತ್ಯರಲ್ಲಿ 3 ಜನರು ಉತ್ತಮ. 3 ಜನ, 3 ಅಂದರೆ 6. ಆ 6 ಜನ ಉತ್ತಮರಾಗಿದ್ದಾರೆ. 12 ಪೈಕಿ 6 ಜನ ಉತ್ತಮರು. ಯಾರ್ಯಾರವರು ಅಂದರೆ ವಿವಸ್ವಾನ್, ವರುಣ, ಶಕ್ರ, ಉರುಕ್ರಮ, ಪರ್ಜನ್ಯ, ಮಿತ್ರಾಖ್ಯ. ಇವರೆಲ್ಲರೂ ಈ ಕಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಈಗ 18ನೇ ಕಕ್ಷದ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಶೇಷಶತಸ್ಥರಲ್ಲಿ ಬಂದರು ಇವರೆಲ್ಲರೂ. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಸಾಹಿತ್ಯರು ಇವರೆಲ್ಲ. ಆದರೆ ಎಲ್ಲರೂ ಈ ಕಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಅಷ್ಟವಸುಗಳಲ್ಲಿ ಕೂಡ ಅಗ್ನಿ ಈ ಕಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ. ಏಕಾದಶ ರುದ್ರರಲ್ಲಿ ರುದ್ರದೇವರು ಈ ಕಕ್ಷಕ್ಕೆ ಬಂದವರಲ್ಲ. ಹಾಗೆ ದ್ವಾದಶಾಹಿತ್ಯರಲ್ಲಿಯೂ ಕೂಡ 6 ಜನ ಈ ಕಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಯಾರ್ಯಾರು ವಿವಸ್ವಾನ್. ಹಿಂದಿನ ವಿವಸ್ವಾನ್ ಅಂತಂದ್ರೆ ಈ ಸೂರ್ಯ, ನಿಜವಾದ ಈ ನಾವು ಸೂರ್ಯ ಅಂತ ಯಾರನ್ನ ಕರಿತೀವಿ ಆ ಸೂರ್ಯ. ಯಾಕೆ ಮೇಲೆ 12ನೇ ಕಕ್ಷದಲ್ಲಿ ಬಂದುಬಿಟ್ಟಿದ್ದಾನಿದ್ದ ವಿವಸ್ವಾನ್. ಆಮೇಲೆ ವರುಣ ಮೇಲೆ ಬಂದುಬಿಟ್ಟಿದ್ದಾನೆ 14ನೇ ಕಕ್ಷದಲ್ಲಿ. ಶಕ್ರ ಇಂದ್ರದೇವರು, ಆತ ಮೇಲೆ 8ನೇ ಕಕ್ಷೆಯಲ್ಲಿ ಬಂದುಬಿಟ್ಟ. ಉರುಕ್ರಮ ಅಂತಂದ್ರೆ ಸಾಕ್ಷಾತ್ ಭಗವಂತನಿಗೆ ಉರುಕ್ರಮ ಅಂತ ಹೆಸರು. ದ್ವಾದಶಾದಿತ್ಯರಲ್ಲಿ ಈ ಭಗವಂತ ಕೂಡ ಒಬ್ಬ ಆದಿತ್ಯನಾಗಿ ತಾನು ಇದ್ದಾನೆ. ಅದಕ್ಕಾಗಿ ಆತನು ಈ ಕಕ್ಷೆಗೆ ಸಂಬಂಧಪಟ್ಟವನಲ್ಲ. ಪರ್ಜನ್ಯ, ಮಿತ್ರ ಅವರು ಈ ಕಕ್ಷೆಗೆ ಸಂಬಂಧಪಟ್ಟವರಲ್ಲ. ಹೀಗಾಗಿ 6 ಜನ ಬಿಟ್ಟು ಉಳಿಕೆ 6 ಜನ ಮಾತ್ರನೇ ಈ ಕಕ್ಷಕ್ಕೆ ಸಂಬಂಧಪಟ್ಟವರು ಅಂತ ಹೇಳ್ತಾರೆ. ಇನ್ನ ಇಲ್ಲಿಗೆ ದ್ವಾದಶಾದಿತ್ಯರ ಕಥೆಯನ್ನು ಮುಗಿಸ್ತಾರೆ. ಮುಂದೆ ಇನ್ನ ಯಾರಿದ್ದಾರೆ ಅಂತಂದ್ರೆ ಮರುದ್ಗಣಗಳು. 49 ಜನ ಮರುದ್ಗಣ ಅಂತಿದ್ದಾರೆ. ಅವರು ಈ ಕಕ್ಷಕ್ಕೆ ಸಂಬಂಧಪಟ್ಟವರು. ಆ ಮರುದ್ಗಣಗಳಲ್ಲಿ ಅನೇಕ ಹೆಸರುಗಳು. ಈ ಪ್ರಾಣಾಪಾನ, ವ್ಯಾನೋದಾನ, ಸಮಾನ, ಈ ನಾಗ, ಕೃಕ, ದೇವದತ್ತ, ಧನಂಜಯ ಇವರೆಲ್ಲರೂ ಕೂಡ ಈ ಮರುದ್ಗಣಗಳಲ್ಲಿ ಸೇರಿದವರೇ. ಹೀಗಾಗಿ ಅವರ ಬಗ್ಗೆ ತಿಳಿಸ್ತಾರೆ. ಮರುತನಾವೇಶಯುತ ಪಾಂಡುವು. ಆ ಮರುದ್ಗಣಗಳಲ್ಲೇ ಮರುತನಾವೇಶಯುತ ಪಾಂಡುವು ಪಾರವಹನೆಂದೆನಿಸುವನು. ಪಾಂಡು ಅಂದ್ರೆ ಪಾಂಡುರಾಜ, ಯಾರು ಪಾಂಡವರ ತಂದೆ ಪಾಂಡುರಾಜನಿದ್ದಾನೆ. ಆ ಪಾಂಡುರಾಜ ಯಾರು ಅಂದ್ರೆ ಪಾರವಹನೆಂದೆನಿಸುವನು. ಪರಾವಹ ಅಂತ ಆಕ್ಚುಲಿ ಪರಾವಹ ಇಲ್ಲಿ ಸಂಧಿ ರಾಗಕ್ಕೆ ಅನುಗುಣವಾಗಿ ಪಾರವಹ ಅಂದ್ರೆ ಅಷ್ಟೇ. ಪರಾವಹ ಅಂತ ಆತನ ಹೆಸರು. ಪರಾವಹ ಎಂಬಂತಹ ಈ ಮರುದ್ದೇವತೆ, ಈ ಮರುದ್ಗಣಗಳಲ್ಲಿ 49 ಮರುದ್ಗಣಗಳಲ್ಲಿ ಪರಾವಹ ಅಂತ ಒಬ್ಬ ಮರುತ್ತು ಆತ ಪಾಂಡುವಾಗಿ ಅವತಾರ ಮಾಡಿದ. ಅವರಲ್ಲಿ ಮರುತನಾವೇಶಯುತ, ಅವರಲ್ಲಿ ಮುಖ್ಯ ಮರುತ್ ಅಂತಂದ್ರೆ ಮತ್ತು ಮುಖ್ಯ ಪ್ರಾಣದೇವರು ಅಂತ ತಗೊಳ್ಬೇಕು. ಪ್ರಧಾನವಾಯುವಾದಂತಹ ಮುಖ್ಯ ಪ್ರಾಣದೇವರ ಆವೇಶ ಈ ಪಾಂಡುವಿನಲ್ಲಿ ಇತ್ತು. ಮರುದ್ಗಣದಲ್ಲಿ ಒಬ್ಬ ಮರುದ್ದೇವತೆ ಪರಾವಹ ಎಂಬ ಮರುದ್ದೇವತೆ ಪಾಂಡು, ಅವರಲ್ಲಿ ಪ್ರಧಾನವಾಯುವಿನ ಆವೇಶ ಇತ್ತು.
ಇದು ಒಬ್ರು ವಿಚಾರ ಹೇಳಿದ್ರು. ಇನ್ನೊಬ್ಬರು ಕೇಸರಿ ಮೃಗಪ ಸಂಪಾತಿ ಶ್ವೇತ ತ್ರಯರು ಮರುದಂಶ. ಇನ್ನೊಬ್ಬರು ಮರುತ್ ಅಂತ ಇನ್ನೊಬ್ಬ ಆ, ಆ, ದೇವತೆ, ಅವರಿಗೆ 3 ಅವತಾರ. ಯಾರು? ಕೇಸರಿ ಮೃಗಪ, ಕೇಸರಿ ಎಂಬಂತಹ ವಾನರ ಶ್ರೇಷ್ಠ. ಯಾರು? ಹನುಮಂತ ದೇವರಿಗೆ ತಂದಿ ಅಂತ ಅನಿಸಿಕೊಂಡಂತಹ ಆ ಕೇಸರಿ. ಕೇಸರಿ ಮೃಗಪ. ಮೃಗಪ ಅಂತಂದ್ರೆ ಮೃಗರಾಜ. ಆ ಕೇಸರಿ ಎಂಬಂತಹ ಆ ಕಪಿಶ್ರೇಷ್ಠ. ಆಮೇಲೆ ಸಂಪಾತಿ, ಸಂಪಾತಿ ಪಕ್ಷಿ. ರಾಮದೇವರ ಸೇವೆ ಮಾಡಿದ್ರಲ್ಲ ಆತ ಸಂಪಾತಿ ಪಕ್ಷಿ. ಸಂಪಾತಿ ಜಟಾಯು ಇಬ್ಬರು ಅಣ್ಣ ತಮ್ಮಂದ್ರು. ಕೊನೆಯಲ್ಲಿ ಆ ಸಾಗರದ ಮುಂದೆ ಕೂತು ಹೆಂಗಪ್ಪ ಸಮುದ್ರ ದಾಟಬೇಕು, ಏನ್ ಮಾಡಬೇಕು ಅಂತ ಅರ್ಥ ಆಗದೆ ಕೂತಿದ್ದಾಗ ಕಪಿಗಳೆಲ್ಲರೂ, ಆಗ ಈ ಸಂಪಾತಿ ಆ ರಾಮದೇವರ ಗುಣಗಾನ ಮಾಡುತ್ತದೆ. ಆಗ ಹೋಗಿದ್ದ ರೆಕ್ಕೆಗಳು ಮತ್ತು ತಿರುಗಿ ಬರುತ್ತದೆ ಅದಕ್ಕೆ. ಆಗ ಸಂಪಾತಿ ಹೇಳ್ತಾನೆ, ಆ ರಾವಣಾಸುರ ಸೀತೆಯನ್ನು ಲಂಕೆಯಲ್ಲಿ ಇಟ್ಟಿದ್ದಾನೆ, ನನಗೆ ಕಾಣಿಸ್ತಾ ಇದೆ ಅಂತ ಆತ ಹೇಳ್ತಾನೆ. ಆ ರೀತಿಯಾದಂತಹ ಸಂಪಾತಿ ಪಕ್ಷಿ. ಆಮೇಲೆ ಶ್ವೇತ ಅಂತ ಇನ್ನೊಬ್ಬ ಕವಿ. ಇವರೆಲ್ಲರೂ ಕೂಡ ಈ ಕವಿಗಳು ತ್ರಯರು ಮರುದಂಶ. ಇವರು ಕೂಡ ಮರುತ್ತಗಳ ಅಂಶ ಅಂತಂಬುದನ್ನು ಹೇಳ್ತಾರೆ. ಈ ಮರುದ್ದೇವತೆಗಳಲ್ಲಿ 3 ಜನ ಈ ಅವತಾರವನ್ನು ಪಡೆದರು. ಕೇಸರಿ, ಸಂಪಾತಿ, ಶ್ವೇತ ಅಂತ 3 ಜನ ಇಲ್ಲಿ ಮರುದ್ದೇವತೆಗಳೇ ಈ ರೀತಿಯಾಗಿ ಅವತಾರ ಮಾಡಿದರು ಅಂತ. ಒಂದ ಶ್ವೇತ ಸಂಪಾತಿನೋ ಅಂತಂದು ಸಂಪಾತಿ ಎಂಬ ಮತ್ತೊಬ್ಬ ಕಪಿನೂ ಇದ್ದಾನೆ ಅಂತ ಹೇಳ್ತಾರೆ. ಹೀಗಾಗಿ ಆ 3 ಜನ ಕಪಿಗಳು ಮರುತ್ತಿನ ಅಂಶ ಅಂತನೂ ಹೇಳ್ತಾರೆ. ಈ ರೀತಿಯಾಗಿ ಆ ಮರುದ್ಗಣಗಳಲ್ಲಿ ಕೆಲವರ ಅವತಾರಗಳ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ದ್ವಾದಶಾದಿತ್ಯರಲ್ಲಿ ವಿವಸ್ವಾನ್, ವರುಣ, ಶಕ್ರ, ಉರುಕ್ರಮ, ಪರ್ಜನ್ಯ, ಮತ್ತು ಮಿತ್ರ ಎಂಬ 6 ಜನರು ಉತ್ತಮರು. ಪರಾವಹ ಎಂಬ ಮರುತ್ತು ವಾಯುದೇವರ ವಿಶೇಷ ಆವೇಶದಿಂದ ಕೂಡಿ ಪಾಂಡುರಾಜನಾಗಿ ಅವತರಿಸಿದ. ಕೇಸರಿ, ಸಂಪಾತಿ, ಮತ್ತು ಶ್ವೇತ ಎಂಬ
ಮೂರು ಜನ ಕವಿಗಳು ಮರುತ್ತುಗಳ ಅವತಾರ. ಎರಡಧಿಕ ದಶ ಸೂರ್ಯರುಳು ಮೂರೆರಡು ಜನರುತ್ತಮರು ವಿವಸ್ವಾನ್. ವರುಣಶಕ್ರೌರು ಕ್ರಮ ಪರ್ಜನ್ಯ ಮಿತ್ರಾಖ್ಯ. ಮರುತನಾವೇಶಯುತ ಪಾಂಡುವು ಪಾರವಹನೆಂದೆನಿಸುವನು. ಕೇಸರಿ ಮೃಗಪ ಸಂಪಾತಿ ಶ್ವೇತತ್ರಯರು ಮರುದಂಶ. ಪ್ರತಿಭನಾತನು ಚೇಕಿತನು. ವಿಪೃಥುವೆನಿಸುವನು ಸೌಮ್ಯ ಮಾರುತ. ವಿತತ ಸರ್ವೋತ್ತುಂಗ ಗಜನ ಮಕರು ಪ್ರಾಣಾಂಶ. ದ್ವಿತೀಯ ಪಾನಗವಾಕ್ಷಗವಯನು. ತೃತೀಯ ವ್ಯಾನ ಉದಾನ ವೃಷಪರ್ವತುಳ. ಸರ್ವತ್ರಾತ ಗಂಧ ಸುಮಾದನರು ಸಮನ. ಇನ್ನೂ ಕೆಲವರು ಆ ಮರುದೇವತೆಗಳ ಅವತಾರದ ಬಗ್ಗೆ ಹೇಳ್ತಾರೆ. ಪ್ರತಿಭಾವಾತನು ಚೇಕಿತನು. ಚೇಕಿತಾನ ಅಂತ ಒಬ್ಬ ಯಾದವ ವೀರ, ಪಾಂಡವರ ಪಕ್ಷದಲ್ಲಿ ನಿಂತು ಹೋರಾಡಿದ ದೊಡ್ಡ ವೀರ ಚೇಕಿತಾನ ಅಂತ. ಆತ ಯಾರು ಅಂದ್ರೆ ಪ್ರತಿಭಾ ಅಂತ ಹೆಸರುಳ್ಳಂತಹ ಮರುದ್ದೇವತೆ. ಈ ಮರುದ್ಗಣಗಳಲ್ಲಿ ಪ್ರತಿಭಾ ಎಂಬ ಮರುದ್ದೇವತೆ ಈ ಚೇಕಿತನಾಗಿ ಹುಟ್ಟಿದ. ಪ್ರತಿಭಾವಾತನು ಚೇಕಿತನು. ವಿಪೃಥಿವೆನಿಸುವನು ಸೌಮ್ಯ ಮಾರುತ. ಸೌಮ್ಯ ಅಂತ ಇನ್ನೊಬ್ಬ ಮರುದ್ದೇವತೆ. ಆ ಸೌಮ್ಯ ಎಂಬ ಮರುದ್ದೇವತೆ ಯಾರಾಗಿ ಹುಟ್ಟಿದ್ರು ಅಂದ್ರೆ ವಿಪೃಥು ಅಂತ ಆತೊಬ್ಬ ಮಹಾನುಭಾವ. ಆ ವಿಪೃಥು ಆಗಿ ಆತ ಕೂಡ ಒಬ್ಬ ಯಾದವ ವೀರ. ಆ ವಿಪೃಥು ಅಂತ ಎಲ್ಲ ಮಹಾಭಾರತ ಯುದ್ಧದಲ್ಲಿ ಅವರೆಲ್ಲ ಹೆಸರುಗಳು ಬರ್ತವ. ಹೀಗಾಗಿ ಆ ವಿಪೃಥು ಎಂಬಂತಹ ಯಾದವ ವೀರನಾಗಿ ಈ ಸೌಮ್ಯ ಎಂಬ ಮಾರುತ ತಾನು ಹುಡ್ತಾನೆ. ಆಮೇಲೆ ವಿತತ ಸರ್ವೋತ್ತುಂಗ ಗಜನಾಮಕರು ಪ್ರಾಣಾಂಶ. ವಿತತ ಅಂದ್ರೆ ಒಳ್ಳೆ ಪರಾಕ್ರಮ, ವಿಶೇಷವಾದ ಪರಾಕ್ರಮವುಳ್ಳಂತಹ ಸರ್ವೋತ್ತುಂಗ ಮತ್ತು ಗಜ, ಇವರು ಪ್ರಾಣಾಂಶ. ಪ್ರಾಣ ಎಂಬ ವಾಯುದೇವರ ಅಂಶ. ಸರ್ವೋತ್ತುಂಗ ಮತ್ತು ಗಜ ಅಂತ ಕಪಿಶ್ರೇಷ್ಠರು, ವಾನರ ವೀರರು. ಅವರು ಯಾರ ಅಂಶ ಅಂತಂದ್ರೆ ಪ್ರಾಣಾಂಶ. ಇಲ್ಲಿ ಪ್ರಾಣ ಅಂತಂದ್ರೆ ಯಾರು ಅಂದ್ರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಏನು 5 ಪ್ರಾಣಗಳಿದ್ದಾರೆ. ಈ ಪ್ರಾಣಗಳು 3 ರೀತಿ ಇದ್ದಾರೆ. ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತಂಬೋದು ಪ್ರಧಾನ ವಾಯುದೇವರ 5 ರೂಪಗಳು, ಅದರ ಹೆಸರು ಇದೆ. ಪ್ರಧಾನ ಮುಖ್ಯ ಪ್ರಾಣದೇವರ 5 ರೂಪಗಳವ.
ಆ 5 ರೂಪಗಳು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಇದು ಒಂದು. ಇನ್ನೊಂದೇನು ಅಂತಂದ್ರೆ, ಆ ಮುಖ್ಯ ಪ್ರಾಣದೇವರ ಮಕ್ಕಳು 5 ಜನ ಇದ್ದಾರೆ. ಅವ್ರ ಹೆಸರು ಕೂಡ ಇದೆ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಅವರು ಈ ಮರುದ್ಗಣಗಳಲ್ಲಿ ಬರ್ತಾರೆ ಅನ್ನೋದು. ಹೀಗಾಗಿ ಈ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ಜನ ಈ ಮರುದ್ಗಣಗಳಲ್ಲಿ ಬರ್ತಾರಲ್ಲ, ಇವರು ಯಾರು ಅಂತಂದ್ರೆ ಆ ಮುಖ್ಯ ಪ್ರಾಣದೇವರ ಮಕ್ಕಳು. ಅವರಿಗೂ ಇದೇ ಹೆಸರೇ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಈಗ ಆ ಮುಖ್ಯ ಪ್ರಾಣದೇವರಿಗೂ 5 ರೂಪಗಳು ಅವ, ಅದರ ಹೆಸರು ಕೂಡ ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ ಅಂತ. ಹೀಗಾಗಿ ಎರಡಕ್ಕೂ ಕನ್ಫ್ಯೂಸ್ ಆಗಬಾರದು. ಸೊ ಇಲ್ಲಿ ಬರುವಂತಹ ಮರುದ್ಗಣದಲ್ಲಿ ಬರುವಂತಹ 5 ಜನರು ಅವರು ಪ್ರಾಣದೇವರ ಮಕ್ಕಳು. ಅವರ ಹೆಸರು ಕೂಡ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಸೊ ಈ ಪ್ರಾಣ ಏನಿದ್ದಾನಲ್ಲ, ಪ್ರಾಣದೇವರ ಮಗನಾದ ಪ್ರಾಣ, ಈ ಪ್ರಾಣ 2 ರೂಪಗಳು ಅವನಿಗೆ. ಯಾವುದು ಅಂದರೆ ಸರ್ವೋತ್ತುಂಗ ಮತ್ತು ಗಜ ಅಂತ ಇಬ್ಬರು. ವಿತತ ಸರ್ವೋತ್ತುಂಗ ಗಜನಾಮಕರು ಪ್ರಾಣಾಂಶ. ಆ ಸರ್ವೋತ್ತುಂಗ ಮತ್ತು ಗಜ ಎಂಬ ಇಬ್ಬರು ಕಪಿವೀರರು ಈ ಪ್ರಾಣನ ಅಂಶ ಅನ್ನೋದು. ಪ್ರಾಣನ ಆಮೇಲಕ್ಕೆ ದ್ವಿತೀಯ ಪಾನ ಗವಾಕ್ಷ. ಇನ್ನೊಬ್ಬನು ಗವಾಕ್ಷ ಅಂತ ಒಬ್ಬ ವಾನರ ವೀರ. ಇಲ್ಲ, ರಾಮಾಯಣದಲ್ಲಿ ಇವರ ಹೆಸರು ಬರ್ತವ, ಗವಾಕ್ಷ, ಗವಯ ಮೊದಲಾದವರು ಮಹಾವೀರರು. ಆ ಗವಾಕ್ಷ ಎಂಬ ವಾನರ ವೀರ ಯಾರು ಅಂದರೆ ದ್ವಿತೀಯ ಪಾನ. ದ್ವಿತೀಯ ಎರಡನೆಯವನಾಗಿರತಕ್ಕಂತಹ ಅಪಾನ. ಪ್ರಾಣ, ಅಪಾನ. ಪ್ರಾಣ ಯಾರು? ಸರ್ವೋತ್ತುಂಗ, ಗಜ ಅಂತ ಇಬ್ಬರಾದರು. ಅಪಾನ ಯಾರು ಅಂತಂದ್ರೆ ಗವಾಕ್ಷ. ಅಪಾನ ಯಾರು? ಗವಾಕ್ಷ ಎಂಬ ಕಪಿವೀರ. ಇನ್ನ ವ್ಯಾನ ಯಾರು ಅಂತಂದ್ರೆ ಗವಯನು ತೃತೀಯ ವ್ಯಾನ. ಗವಯ ಅಂತ ಇನ್ನೊಬ್ಬ ಕಪಿವೀರ. ಅವರು ಈ ತೃತೀಯನಾದಂತಹ ಮೂರನೆಯವನಾದ ವ್ಯಾನನ ಅವತಾರ. ಆಮೇಲೆ ಉದಾನ ವೃಷಪರ್ವತುಳ. ಇನ್ನ ಅನಂತರ ಉದಾನ. ಆ ಉದಾನ ಯಾರು ಅಂದ್ರೆ ವೃಷಪರ್ವ ಎಂಬಂತಹ ವೀರ. ಆಮೇಲೆ ಅತುಳ ಶರ್ವತ್ರಾತ ಗಂಧಸುಮಾದನರು ಸಮನ. ಆದ್ಮೇಲಕ್ಕೆ ಕೊನೆಯವನ ಸಮಾನ. ಸಮಾನ ಯಾರು ಅಂದ್ರೆ ಅತುಳ ಶರ್ವತ್ರಾತ ಗಂಧಸುಮಾದನರು. ಶರ್ವತ್ರಾತ ಅಂತ ಈತ ಆ ಭೀಮಸೇನ ದೇವರ ಮಗ. ಭೀಮಸೇನ ದೇವರಿಗೆ ಕಾಳಿ ಎಂಬ ಆಕಿ ಇನ್ನೊಬ್ಬ ಆಕಿ ಹೆಂಡತಿ. ಆಕೆಯ ದ್ರೌಪದಿ ಭಾರತೀ ದೇವಿ ಅವತಾರ ಕಾಳಿ ಅಂತ ಹೇಳಿ ಆಕೆಯನ್ನು ಮದುವೆ ಮಾಡಿಕೊಡ್ತಾನೆ ಭೀಮಸೇನ ದೇವರು, ಆ ಕಾಶಿರಾಜನ ಪುತ್ರ ಮಗಳು. ಅವರಲ್ಲಿ ಹುಟ್ಟಿರತಕ್ಕಂಥವನು ಶರ್ವತ್ರಾತ ಅಂತ. ಆತ ಶರ್ವತ್ರಾತ ಯಾರು ಅಂತಂದ್ರೆ ಈ ಸಮಾನ ವಾಯು, ವಾಯುದೇವರ ಮಗನೇ. ಇಲ್ಲಿ ಕೂಡ ವಾಯುದೇವರ ಮಗನಾಗಿ ಅವತಾರ ಮಾಡಿದ. ಹೀಗಾಗಿ ಆ ಸಮಾನ ವಾಯು ಯಾರು ಅಂದ್ರೆ ಈ ಶರ್ವತ್ರಾತ ಎಂಬ ಆತ. ಗಂಧಸುಮಾದನ, ಗಂಧಮಾದನ ಅಂತಂಬೋ ಕಪಿವೀರ, ಆತನು ಕೂಡ ಸಮಾನ ವಾಯುವಿನ ಅವತಾರ ಎಂಬುದನ್ನು ಹೇಳ್ತಾ ಇದ್ದಾರೆ. ಪ್ರತಿಭಾ ಎಂಬ ಮರುತ್ತು ಚೇಕಿತಾನನಾಗಿ ಅವತರಿಸಿದ. ಸೌಮ್ಯ ಎಂಬ ಮರುತ್ತು ವಿಪೃಥು ಎಂಬ ಹೆಸರಿನಿಂದ ಅವತರಿಸಿದ. ಮಹಾಪರಾಕ್ರಮಿಯಾದ
ಮಹಾಪರಾಕ್ರಮಿಯಾದ ಸರ್ವೋತ್ತುಂಗ ಮತ್ತು ಗಜ ಎಂಬ ಸರ್ವೋತ್ತುಂಗ ಕಪಿ ಅಲ್ಲ, ಸರ್ವೋತ್ತುಂಗ ಬೇರೆ, ಗಜ ಎಂಬುವಾತ ಮಾತ್ರ ಕಪಿಶ್ರೇಷ್ಠ. ಹಾಗೆ ಗಜ ಎಂಬ ಕಪಿ ಇವರಿಬ್ಬರು ಪ್ರಾಣವಾಯುವಿನ ಅವತಾರ. ಈ ಸರ್ವೋತ್ತುಂಗ ಎಂಬಾತ ಕೂಡ ಭೀಮಸೇನ ಮಗನೇ. ಆತ ಬೇರೆ, ಗಜ ಅಂತ ಕಪಿಶ್ರೇಷ್ಠ. ಅವರಿಬ್ಬರು ಈ ಪ್ರಾಣ ಎಂಬ ವಾಯುವಿನ ಅವತಾರ. ಇನ್ನ ಅಪಾನನ ಅವತಾರ, ಗವಾಕ್ಷ ಎಂಬ ಕಪಿ. ವ್ಯಾನನ ಅವತಾರ, ಗವಯ ಎಂಬ ಕಪಿ. ಉದಾನನ ಅವತಾರ ವೃಷಪರ್ವ. ಶರ್ವತ್ರಾತ ಮತ್ತು ಗಂಧಮಾದನ. ಇಬ್ಬರು ಸಮಾನ ವಾಯುವಿನ ಅವತಾರ.
ಪ್ರತಿಭವಾತನು ಚೇಕಿತನು. ಈ ಪೃಥುವೆನಿಸುವನು ಸೌಮ್ಯ ಮಾರುತ. ವಿತತ ಸರ್ವೋತ್ತುಂಗ ಗಜನಾಮಕರು ಪ್ರಾಣಾಂಶ. ದ್ವಿತೀಯ ಪಾನ ಗವಾಕ್ಷ ಗವಯನು. ತೃತೀಯ ವ್ಯಾನ ಉದಾನ ವೃಷ ಪರ್ವತುಳ. ಸರ್ವತ್ರಾತ ಗಂಧ ಸುಮಾದನರು ಸಮನ. ಐವರೊಳಗಿ ಕುಂತಿ ಭೋಜನು. ಆವಿನಾಮಕನಾಗ ಕೃಕಲನು. ದೇವದತ್ತ ಧನಂಜಯರು ಅವತಾರ ವರ್ಜಿತರು. ಆವಾಹೋದ್ವಹ ವಿವಾಹ ಸಂವಹ. ಪ್ರಾವಹೀಪತಿ ಮರುತ ಪ್ರವಹನು. ಪ್ರವಹನಿಗಾವಕಾಲಪು. ಕಿಂಚಿದಧಮರು ಮರುತ ಗಣರೆಲ್ಲ. ಈಗ 49 ಜನ ಮರುದ್ಗಣಗಳಲ್ಲಿ ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ಜನ, ಮತ್ತ ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಈ 5 ಜನ, ಹೀಗೆ 10 ಜನರು ಇದ್ದಾರೆ. ಅದರಲ್ಲಿ ಮೊದಲಾಗಿ ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ 5 ಜನರ ಅವತಾರಗಳ ಬಗ್ಗೆ ಹಿಂದಿನ ಪದ್ಯದಲ್ಲಿ ಹೇಳಿದರು. ಪ್ರಾಣ ಯಾರು, ಅಪಾನ ಯಾರು, ವ್ಯಾನ ಯಾರು, ಅವರೆಲ್ಲ ಕಪಿಗಳಾಗಿ ಅವತಾರ ಮಾಡಿದರು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ಜನ ಕಪಿವೀರರಾಗಿ ಅವತಾರ ಮಾಡಿದರು ಹಿಂದೆ. ಗಜ ಗವಾಕ್ಷ ಗವಯ ಮತ್ತೆ ವೃಷಪರ್ವ ಗಂಧಮಾದನ ಈ 5 ಜನ ಕಪಿವೀರರಾಗಿ ಅವತಾರ ಮಾಡಿದರು. ಇನ್ನು ಈ 5 ಜನ ಇದ್ದಾರಲ್ಲ, ಯಾರ್ಯಾರು, ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತ, ಈ 5 ಜನರಲ್ಲಿ ಅದು ಹೇಳ್ತಾರೆ ಐವರೊಳಗೆ ಈ 5 ಜನರಲ್ಲಿ ಈ ಕುಂತಿ ಭೋಜನು ಆವಿನಾಮಕ. ಕುಂತಿ ಭೋಜ ಅಂದ್ರೆ ಯಾರು? ಕುಂತಿ ದೇವಿಯ ತಂದೆ. ಅಂದ್ರೆ ಕುಂತಿ ದೇವಿ ನಿಜವಾಗಿ ಈ ಶೂರಸೇನನ ಮಗಳು. ಅಂದ್ರೆ ಏನು? ವಸುದೇವ, ಕೃಷ್ಣನ ತಂದೆ ವಸುದೇವ ಇದ್ದಾನಲ್ಲ, ಆ ವಸುದೇವನ ಅಕ್ಕ ಈ ಕುಂತಿ ದೇವಿ, ವಸುದೇವನ ತಂಗಿ. ಅಂದ್ರೇನು? ವಸುದೇವ ಕುಂತಿ ಇಬ್ಬರು ಕೂಡ ಶೂರಸೇನನ ಮಕ್ಕಳು. ಆದರೆ ಈ ಶೂರಸೇನನಿಗೆ ಕುಂತಿ ಭೋಜ ಅಂತ ಇನ್ನೊಬ್ಬ ರಾಜ ಫ್ರೆಂಡ್ ಆಗಿದ್ದ. ಕುಂತಿ ಭೋಜ ಅಂತ ಇನ್ನೊಬ್ಬ ರಾಜ ಮಿತ್ರ. ಅವನಿಗೆ ಮಕ್ಕಳಿಲ್ಲದೆ ಇರುವಾಗ ತನ್ನ ಮಗಳಾದ ಕುಂತಿಯನ್ನು ಆ ಕುಂತಿ ಭೋಜ ರಾಜನಿಗೆ ದತ್ತತ ಕೊಟ್ಟು ಬಿಡ್ತಾನೆ. ನಿಜವಾಗಿ ಕುಂತಿಗೆ ಮೊದಲು ಕುಂತಿ ಅಂತ ಹೆಸರಿದ್ದಿಲ್ಲ, ಮೊದಲು ಪೃಥಾ ಅಂತ ಹೆಸರು. ಈ ಶೂರಸೇನನ ಮಗಳಾಗಿದ್ದಾಗ ಪೃಥಾ ಅಂತ ಹೆಸರಿತ್ತು. ಯಾವಾಗ ಕುಂತಿ ಭೋಜನಿಗೆ ದತ್ತತ ಕೊಟ್ಟನಲ್ಲ, ಆವಾಗಿಂದ ಆಕೆಗೆ ಕುಂತಿ ಅಂತ ಹೆಸರಾಯಿತು. ಹೀಗಾಗಿ ಆ ಕುಂತಿ, ಅದಕ್ಕೆ ಪಾಂಡವರನ್ನ ಕೌಂತೆಯರು ಅಂತ ಕರೀತಾರೆ, ಕುಂತಿಯ ಮಕ್ಕಳು. ಮತ್ತೆ ಪಾರ್ಥರು ಅಂತ ಕೂಡ ಕರೀತಾರೆ. ಯಾಕೆ? ಪೃಥು ಅಂತ ಆಕೆ ಹೆಸರು ಮೊದಲಿಗೆ.
ಅದಕ್ಕಾಗಿ ಅರ್ಜುನನನ್ನು ಪಾರ್ಥ ಅಂತ ಕರೀತಾರೆ. ಬರೀ ಅರ್ಜುನ ಒಬ್ಬನೇ ಇಲ್ಲ, ಧರ್ಮರಾಜ, ಭೀಮ, ಅರ್ಜುನ ಈ ಮೂರೂ ಜನ ಪಾರ್ಥರೆ. ಯಾಕೆ? ಪೃಥಾನ ಮಕ್ಕಳೇ ಅಲ್ಲ ಮೂರು ಜನ, ಹೀಗಾಗಿ ಅವರು ಪಾರ್ಥರೆ. ಸೊ ಆ ಕುಂತಿಭೋಜ ಏನಿದ್ದಾನೆ, ಕುಂತಿಯ ತಂದೆ ಕುಂತಿಭೋಜ, ಆತ ಯಾರು ಅಂತಂದ್ರೆ ಈ 5 ಜನ ಏನ್ ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ. ಕೂರ್ಮ ಅಂತಂಬುವ ಮರುದ್ದೇವತೆ, ಆವಿ ನಾಮಕ. ಆವಿ ಅಂದ್ರೆ ಕೂರ್ಮ ಅಂತ ಅರ್ಥ. ಆವಿ ಅಂದ್ರೆ ಕೂರ್ಮ. ಸೊ ಆವಿ ನಾಮಕ ಅಂದ್ರೆ ಕೂರ್ಮ ಎಂಬ ಹೆಸರುಳ್ಳ ಮರುದ್ದೇವತನೇ ಕುಂತಿಭೋಜನಾಗಿ ಅವತಾರ ಮಾಡಿದ. ಇನ್ನ ಉಳಿಕೆ 4 ಜನ ಏನಿದ್ದಾರಲ್ಲ, ನಾಗ, ಕೃಕಲ, ದೇವದತ್ತ, ಧನಂಜಯ, ಇವರು ಅವತಾರ ವರ್ಜಿತರು. ಇವರಿಗೆ ಅವತಾರ ಇಲ್ಲ ಅಂತ ಅರ್ಥ. 5 ಜನರಲ್ಲಿ ಕೂರ್ಮ ಎಂಬಂತಹ ಮರುದ್ದೇವತೆಯೇ ಈ ಕುಂತಿಭೋಜನಾಗಿ ಅವತಾರ ಮಾಡಿದ. ಇನ್ನು ಉಳಿಕೆ 4 ಜನಕ್ಕ ಅವತಾರ ಇಲ್ಲ ಅಂತ 10 ಜನದ ಬಗ್ಗೆ ತಿಳಿಸಿದರು. 49 ಜನರಲ್ಲಿ 10 ಜನರ ವಿಷಯ ತಿಳಿಸಿದರು. ಆನ್ಮೇಲಕ್ಕೆ ಮತ್ತು ಇನ್ನೊಂದು 5 ಜನದ ವಿಚಾರ ತಿಳಿಸ್ತಾರೆ. ಆವಹ, ಉದ್ವಹ, ವಿವಹ, ಸಂವಹ, ಪ್ರಾವಹ. ಈ 5 ಜನ ಮಹಾನುಭಾವರು. ಈ ಮರುದೇವತೆಗಳಲ್ಲೇ ಇನ್ನೂ 5 ಜನ. ಆವಹ, ಉದ್ವಹ, ವಿವಹ, ಸಂವಹ, ಪ್ರವಹ. ಪ್ರವಹ ಯಾರು ಅಂದರೆ ಪ್ರಾವಹೀಪತಿ ಮರುತ ಪ್ರವಹ. ಆ ಪ್ರವಹವಾಯು 11ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಪ್ರವಾಹ, 9ನೇ ಕಕ್ಷೆಯಲ್ಲಿ ಬರತಕ್ಕಂಥ ಪ್ರವಾಹವಾಯು ಏನಿದ್ದಾನಲ್ಲ 11ನೇ ಕಕ್ಷದಲ್ಲಿ, ಆ ಪ್ರವಾಹ ಯಾರು ಅಂದ್ರೆ ಪ್ರಾವಹೀಪತಿ ಅಂತ ಆ ಪ್ರವಾಹವಾಯು. ಈ 5 ಜನ ಏನಿದ್ದಾರೆ, ಆವಹ, ಉದ್ವಹ, ವಿವಹ, ಸಂವಹ, ಪ್ರವಹ, ಈ 5 ಜನ ಆವಕಾಲಕ್ಕೂ ಕಿಂಚಿದಧಮರು ಮರುತಗಣರೆಲ್ಲ. ಈ ಮರುದ್ಗಣಗಳಲ್ಲೆಲ್ಲ ಈ 5 ಜನ ಉತ್ತಮರಂತೆ. ಇವರಿಗಿಂತಲೂ ಕಡಿಮೆಯಾಗಿದ್ದಾರೆ ಮರುತಗಣರೆಲ್ಲ. ಇನ್ನು ಉಡುಕಿ ಎಲ್ಲ ಮರುದ್ಗಣರು ಕೂಡ ಇವರಕ್ಕಿಂತಲೂ ಸ್ವಲ್ಪ ಕಡಿಮೆಯಾಗಿದ್ದಾರೆ. ಸಮಾನ ಕಕ್ಷದಲ್ಲಿ ಬಂದರೂ ಕೂಡ ಇವರೆಲ್ಲರೂ, ಮಿಗತಾವರೆಲ್ಲರೂ ಈ 5 ಜನಕ್ಕಿಂತಲೂ ಕಡಿಮೆಯಾಗಿದ್ದಾರೆ ಅಂತ ಅರ್ಥ. ಅದಲ್ಲ ಎಲ್ಲ ಪ್ರಾಣದ ಮಕ್ಕಳೇ ಎಲ್ಲರೂ. ಪ್ರಾಣದೇವರ ಮಕ್ಕಳೇ ಅವರೆಲ್ಲರೂ. ಇವರು ಕೂಡ ಮರುದ್ಗಳೆಲ್ಲ ಇಲ್ಲ. ದೇವರ ಇವರು ಪ್ರಧಾನವಾಗಿ 5 ಜನ ಏನು ಪ್ರಾಣಾಪಾನ ವ್ಯಾನೋದಾನ ಸಮಾನ ಎಂಬುವರು ಪ್ರಾಣದೇವರ ಮಕ್ಕಳು. ಇವರೆಲ್ಲರೂ ಕೂಡ ಬೇರೆ, ಕೇವಲ ದೇವತೆಗಳವರು ಅಷ್ಟೇ. ಆಮೇಲೆ ಇನ್ನು ಕುಬೇರನ ಮಕ್ಕಳು 5 ಜನ ಇದ್ದಾರೆ. ಅವರು ಕೂಡ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಹಂಗ. ಇವರೆಲ್ಲ ಮರುದ್ಗಣದಲ್ಲಿ ಬರ್ತಾರೆ. ಯಾರು? ಅವರೇ 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 ಇಂದ್ರದೇವರು ಏನ ದಿತಿದೇವಿಯ ಗರ್ಭದಲ್ಲಿ ಹೋಗಿ ಗರ್ಭವನ್ನು 7 ತುಂಡು ಮಾಡಿ ಮತ್ತು 7 ತುಂಡು ಮಾಡ್ತಾರಲ್ಲ, ಆ 49 ಜನ ಮರುದ್ಗಣಗಳೇ ಇವರು. ಕೂರ್ಮ ಎಂಬ ಮರುದ್ದೇವತೆ ಕುಂತಿಭೋಜನಾಗಿ ಅವತರಿಸಿದ.
ನಾಗ, ಕೃಕಲ, ದೇವದತ್ತ, ಧನಂಜಯ, ಎಂಬ 4 ಪ್ರಾಣರಿಗೆ ಅವತಾರ ಇಲ್ಲ. ಆವಹ, ಉದ್ವಹ, ವಿವಹ, ಸಂವಹ, ಮತ್ತು ಪ್ರಾವಹೀಪತಿಯಾದ ಪ್ರವಹ, ಇವರಿಗಿಂತ ಇತರ ಮರುದ್ಗಣರು ಸ್ವಲ್ಪ ಕಡಿಮೆ. ಐವರೊಳಗಿ ಕುಂತಿ ಭೋಜನು ಆವಿನಾಮಕನಾಗ ಕೃಕಲನು. ದೇವದತ್ತ ಧನಂಜಯರು ಅವತಾರ ವರ್ಜಿತರು. ಆವಹೋದ್ವಹ ವಿವಹ ಸಂವಹ ವ್ಯಾನ ವಾಹಿನಿ ಪ್ರಾವಹೀಪತಿ ಮರುತ ಪ್ರವಾಹನಿಗೆ. ಆವಕಾಲಕ್ಕೂ ಕಿಂಚಿದಧಮರು ಮರುತ ಗಣರೆಲ್ಲ. ಸಂಶಯ ಇದ್ರೆ ಕಾಲ ಇಲ್ಲಮ್ಮ. ಹಾ ಅಹಂಕಾರಿಕ ಪ್ರಾಣ ಮತ್ತು ವಾಯು ಪ್ರವಾಹ ವಾಯು ತೆಗೆದು ಬಿಡಬೇಕು. ಅಂದ್ರೇನು ಅದರಲ್ಲಿ ಉತ್ತಮರಂತೂ ಇದ್ದಾರಲ್ಲ, ಅದಕ್ಕಾಗಿ ಹೇಳಿದ್ರು ಅಷ್ಟೇ. ಹಾ ಹೌದು ಹೌದು, ಈಗ ಅಕ್ಷರದಲ್ಲಿ ಇದ್ದಾರೆ ಅದಕ್ಕಾಗಿ ಉತ್ತಮರು ಅಂತ ಅಂದ್ರಷ್ಟೇ. ನಿಜವಾಗಿ ನೋಡಿದ್ರೆ ಪ್ರವಾಹ ಅಹಂಕಾರಿಕ ಒಟ್ಟಿಗೆ ಅಕ್ಷರಕ್ಕೆ ಬೇರೆ ಆಗ್ಬಿಡ್ತಾರೆ. 5 ಜನ ಒಟ್ಟಿಗೆ ಗ್ರೂಪ್ ಇದ್ದಾರೆ ಅದಕ್ಕಾಗಿ ಅವರಲ್ಲಿ ಇವರು ಉತ್ತಮರು ಅಂತ ಹೇಳಿದ್ರು ಅಷ್ಟೇ. ಮತ್ತು ಬರೋ ಶನಿವಾರ ಜಯ ನಮಃ.
ನಮಸ್ಕಾರ ಸರ್. ಹರೇ ನಮಃ.